ಮಹಾರಾಷ್ಟ್ರದ ಪಾಲಿಕೆ ಚುನಾವಣೆಯ ರಿಸಲ್ಟ್ ಇದು ದೇಶದಾದ್ಯಂತ ಒಂದು ಕುತೂಹಲ ಇತ್ತು. ಈ ಮೋದಿ ಫಿನಾಮಿನಾ ಶುರು ಆದಮೇಲೆ ದೇಶದಲ್ಲಿ ಯಾವ ಎಲೆಕ್ಷನ್ ನಡೆದ್ರೂ ಅದ್ರ ಬಗ್ಗೆ ಒಂದು ಕುತೂಹಲ ಇರುತ್ತೆ. ಅದಕ್ಕೆ ಆ್ಯಡ್ ಆನ್ ಮಾಡಿರೋದು ಬಹುಶಃ 24/7 ನ್ಯೂಸ್ ಚಾನಲ್ ಫಿನಾಮಿನಾ ಕೂಡ ಹೌದು. ಎಲ್ಲೇ ಚುನಾವಣೆ ನಡೆದ ರಿಸಲ್ಟ್ ಬಂದರೂ ತೋರಿಸ್ತೀವಿ ನಾವು. ಪಕ್ಕದ ರಾಜ್ಯ ಮಹಾರಾಷ್ಟ್ರ. ಹಲವು ಕಾರಣಗಳಿಗೆ ಕುತೂಹಲ ಇದು. ಭಾರತ ಮಾತ್ರ ಅಲ್ಲ, ಇಡೀ ಏಷ್ಯಾದಲ್ಲೇ ಅತ್ಯಂತ ಶ್ರೀಮಂತ ಪಾಲಿಕೆ ಅನ್ನಿಸಿಕೊಂಡಿರುವುದು ಮಹಾರಾಷ್ಟ್ರದ ರಾಜಧಾನಿ ಮುಂಬೈ ಮಹಾನಗರ ಪಾಲಿಕೆ. ಅದೂ ಸೇರಿದಂತೆ 29 ಪಾಲಿಕೆಗಳಿಗೆ ಚುನಾವಣೆ ನಡೆದಿತ್ತು ನಿನ್ನೆ ತಾನೇ. ಇವತ್ತು ಬೆಳಗ್ಗೆ 10 ಗಂಟೆಯಿಂದ ಮತ ಎಣಿಕೆ ಶುರುವಾಯಿತು. ಎಕ್ಸಿಟ್ ಪೋಲ್ಗಳ ಪೈಕಿ ಒಂದೇ ಒಂದು ಎಕ್ಸಿಟ್ ಪೋಲ್ ಕೂಡ ಮುಂಬೈನಲ್ಲಿ BJP ಸೋಲಬಹುದು ಅಂತ ಹೇಳಿರಲಿಲ್ಲ. ಎಲ್ಲವೂ ಕೂಡ BJPಯ ಗೆಲುವಿನ ಭವಿಷ್ಯ ನುಡಿದಿದ್ವು. ಹೆಚ್ಚು ಕಡಿಮೆ ಎಲ್ಲರೂ 130 ಆಸುಪಾಸಿನಲ್ಲೇ ಹೇಳಿದರು. 130 ತನಕ ಗೆಲ್ಲಬಹುದು ಅಂತ, ಕೆಲವರು 150 ತನಕನೂ ಕೊಟ್ಟಿದ್ದರು. ಅಂತಿಮ ರಿಸಲ್ಟ್ ಬಂದಾಗ BJP ಮತ್ತು ಶಿಂಧೆ ಸೇನೆ 129 ಗೆದ್ಕೊಂಡಿದೆ. 29 ಪಾಲಿಕೆಗಳ ಪೈಕಿ 25ರಲ್ಲಿ BJP ಗೆದ್ದಿದೆ. 3ರಲ್ಲಿ ಕಾಂಗ್ರೆಸ್ಸು. ಅದಿನ್ನೂ ಕನ್ಫರ್ಮ್ ಆಗಬೇಕು ಅಂತಿದ್ದಾರೆ. ಇನ್ನೂ ಕೌಂಟಿಂಗ್ ಕೆಲವು ಕಡೆ ನಡೀತಾ ಇದೆ. ಫೈನಲ್ ರಿಸಲ್ಟ್ ಅನೌನ್ಸ್ ಆಗಬೇಕು. ಇನ್ನೊಂದರಲ್ಲಿ ಪಕ್ಷೇತರರು ಅವರು ಇವರು ಸೇರ್ಕೊಂಡು ಅಧಿಕಾರಕ್ಕೆ ಬರ್ತಾ ಇದ್ದಾರೆ. ಮುಂಬೈಯನ್ನು ಒಂದು ಗಮನದಲ್ಲಿ ಇಟ್ಕೊಂಡು ಹೇಳೋದಾದ್ರೆ 227 ವಾರ್ಡ್ಗಳು ಬರ್ತವೆ. ಇಲ್ಲಿ 114ರಲ್ಲಿ ಗೆದ್ದಂಥವ್ರು ಅಧಿಕಾರಕ್ಕೆ ಬರ್ತಾರೆ. ಮಹಾಯುತಿ 129ರಲ್ಲಿ ಗೆದ್ದಿದೆ. 114 ಮ್ಯಾಜಿಕ್ ನಂಬರ್. 129ರಲ್ಲಿ ಮಹಾಯುತಿ ಗೆದ್ದಿದೆ. ಇನ್ನು ಉದ್ಧವ್ ಠಾಕ್ರೆ ಜೊತೆಗೆ ರಾಜ್ ಠಾಕ್ರೆ, ಫಸ್ಟ್ ಕಸಿನ್ಸು, ಅವರ ಕುಟುಂಬದ ಹಿನ್ನೆಲೆ ಎಲ್ಲ ಹೇಳಿದ್ದೀನಿ. ರಾಜ್ ಠಾಕ್ರೆ ಅವರ MNS, ಉದ್ಧವ್ ಠಾಕ್ರೆ ಅವರ ಶಿವಸೇನೆ, ಉದ್ಧವ್ ಠಾಕ್ರೆ ಬಣ 72ರಲ್ಲಿ ಗೆದ್ಕೊಂಡಿದೆ. ಇತರೆ ಎಲ್ಲ ಸೇರಿ 26 ಗೆದ್ದಿದ್ದಾರೆ. ಅದರಲ್ಲಿ 15 ಕಾಂಗ್ರೆಸ್ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ರ ಮೊಮ್ಮಗ ಪ್ರಕಾಶ್ ಅಂಬೇಡ್ಕರ್ ನಡೆಸ್ತಾ ಇರುವಂಥ ವಂಚಿತ ಬಹುಜನ ಅಘಾಡಿ ಎಲ್ಲ ಅವ್ರದ್ದೇ 15 ಇದೆ. ಎಲ್ಲರೂ ಸೇರಿ 26 ಗೆದ್ದಿದ್ದಾರೆ. 114 ಮ್ಯಾಜಿಕ್ ನಂಬರು. BJP ಅಲೋನ್ ಇಲ್ಲಿ 90 ಗೆದ್ಕೊಂಡಿದೆ. BJP ಅಲೋನ್ 90. ಸೊ ಇತಿಹಾಸದಲ್ಲೇ ಮೊಟ್ಟ ಮೊದಲ ಸಲ ಮುಂಬೈ ಮಹಾನಗರ ಪಾಲಿಕೆಗೆ BJPಯ ಮೇಯರ್ ಬಂದು ಕೂತ್ಕೋತಾರೆ. ಐತಿಹಾಸಿಕವಾಗಿ ಇಲ್ಲಿ ಶಿವಸೇನೆ BJPಯ ಮೈತ್ರಿ ಇದ್ದದ್ದು. ಕಳೆದ ಸಲ BJP 82 ವಾರ್ಡನ್ನು ಗೆಲ್ಲುವ ತನಕ ಬಂದಿತ್ತು 2017ರ ಚುನಾವಣೆಯಲ್ಲಿ. 80 ತನಕ ಗೆಲ್ತದೆ. 82 ಇಲ್ಲದೆ ಹೋದರೆ BJP ಶಿವಸೇನೆಯ ಸ್ಮಾಲರ್ ಅಲಯನ್ಸ್ ಆಗಿತ್ತಿಲ್ಲಿ. 25, 30, 35 ವಾರ್ಡ್ಗಳನ್ನು ಗೆದ್ಕೊಂಡು ಆಯ್ತಪ್ಪ ನೀವೇ ಮೇಯರ್ ಆಗ್ರಿ ಅಂತ ಮೇಯರ್ ಸ್ಥಾನವನ್ನು ಶಿವಸೇನೆಗೆ ಬಿಟ್ಟುಕೊಟ್ಟು BJPಯವರು ಸೈಡ್ ಪಾರ್ಟ್ನರ್ ರೀತಿಯಲ್ಲಿದ್ದರು. ಈ ಸಲ ಅಧಿಕಾರಕ್ಕೆ ಬರ್ತಾ ಇದ್ದಾರೆ. 2017 ಲಾಸ್ಟ್ ಎಲೆಕ್ಷನ್ ನಡೆದಿದ್ದು. BJP 82 ಗೆದ್ದಿತ್ತು. ದಿಸ್ ವಾಸ್ ದ ಬೆಸ್ಟ್ ಎವರ್ ಪರ್ಫಾರ್ಮೆನ್ಸ್ ಆಫ್ BJP ಇನ್ BMC. ಈ ಸಲ 90ಕ್ಕೆ ಬಂದಿದ್ದಾರೆ. ಶಿವಸೇನೆ, ಅಯ್ಯೋ ಇದರದ್ದು ಕತೆ ಹೇಳ್ತಾ ಕೂತ್ಕೊಂಡ್ರೆ ದೊಡ್ಡ ಕತೆ ಆಗುತ್ತೆ. ಶಿವಸೇನೆ ಕಳೆದ ಸಲ 84ರಲ್ಲಿ ಗೆದ್ದಿತ್ತು. ಈ ಸಲ 63. ಸ್ಟೋರಿ ಈಸ್ ನಾಟ್ ಆ್ಯಸ್ ಈಸಿ ಆ್ಯಸ್ ದಿಸ್. 2017ರಲ್ಲಿ 84 ಕಾರ್ಪೊರೇಟರ್ಗಳನ್ನು ಗೆಲ್ಲಿಸಿಕೊಂಡಿತ್ತು ಶಿವಸೇನೆ. 2022ರಲ್ಲಿ ಸಾಹೇಬರು ನಮ್ಮ ಏಕನಾಥ್ ಶಿಂಧೆ ಅವರು ಶಿವಸೇನೆಯನ್ನು 2/3 ಒಡೆದ್ಬಿಟ್ರು. 2/3 MLAಗಳು ಇವ್ರ ಜೊತೆಗೆ ಬಂದರು. ಹಾಗೆ ಕಾರ್ಪೊರೇಟರ್ಗಳು ಕೂಡ ಬಂದರು. 84ರ ಪೈಕಿ 56 ಕಾರ್ಪೊರೇಟರ್ಗಳ ಶಿವಸೇನೆಯ ಜೊತೆಗೆ ಹೋಗ್ಬಿಟ್ರು. ಏಕನಾಥ್ ಶಿಂಧೆ ಜೊತೆಗೆ ಹೋಗ್ಬಿಟ್ರು. ಈ ನಂಬರ್ ಸ್ವಲ್ಪ ವೇರಿ ಆಗುತ್ತೆ. ಆದರೆ ದೊಡ್ಡ ಪ್ರಮಾಣದ ಕಾರ್ಪೊರೇಟರ್ಗಳು ಏಕನಾಥ್ ಶಿಂಧೆ ಜೊತೆಗೆ ಹೋಗ್ಬಿಟ್ರು. ಸೊ ಉದ್ಧವ್ ಠಾಕ್ರೆ ಜೊತೆ ಒಂದು 14-15 ಜನ ಉಳ್ಕೊಂಡಿದ್ರಂತಷ್ಟೇ. 14-15 ಜನ ಉಳ್ಕೊಂಡಿದ್ರು. ಆದರೂ ಮತ್ತೆ ಪಕ್ಷವನ್ನು ಕಟ್ಟಿ ನಿಲ್ಲಿಸಿ 63ಕ್ಕೆ ಶಿವಸೇನೆಯನ್ನು ತಂದು ನಿಲ್ಲಿಸಿದ್ದಾರೆ ಉದ್ಧವ್ ಠಾಕ್ರೆ. ಕಾಂಗ್ರೆಸ್ ಕಳೆದ ಸಲ 31, ಈ ಸಲ 15. NCP 9 ಕಳೆದ ಸಲ ಇತ್ತು, ಈ ಸಲ 1. MNS ಕಳೆದ ಸಲ 7, ಈ ಸಲ 9. ಶಿವಸೇನೆ ಜೊತೆಗೆ ಮೈತ್ರಿಯಾಗಿದೆ. ಕಸಿನ್ಸ್ ಇಬ್ಬರು ಒಂದಾಗಿದ್ದಾರೆ. ಇದು ಓವರ್ ಆಲ್ ರಿಸಲ್ಟು. BJP 25 ಪಾಲಿಕೆಗಳನ್ನು ಗೆದ್ದುಕೊಂಡಂಗಾಗಿದೆ. ಉದ್ಧವ್ ಠಾಕ್ರೆ ಬಣದ ಶಿವಸೇನೆ ಒಂದನ್ನು ಗೆದ್ದಿಲ್ಲ. ಕಾಂಗ್ರೆಸ್ 3 ಅಂತ ಹೇಳ್ತಾ ಇದ್ದಾರೆ. ಫೈನಲ್ ಅನೌನ್ಸ್ಮೆಂಟ್ ಆಗಬೇಕು. ಇತರೆ 1. 29 ಪಾಲಿಕೆಗಳಿಗೆ ಚುನಾವಣೆ ನಡೆದಿತ್ತು. ಮಾಲೆಗಾಂವ್ನಲ್ಲಿ ಆ ಇತರೆ 1 ಅಂತ ಏನು ತೋರಿಸ್ತಿದ್ದೀವಲ್ಲ, ಮಾಲೆಗಾಂವ್ ಅದು
ಅಲ್ಲಿ ಯಾರಿಗೂ ಬಹುಮತ ಇಲ್ಲ, ಪಕ್ಷೇತರರೇ ಸೇರ್ಕೊಂಡು ಅಧಿಕಾರಕ್ಕೆ ಬರ್ತಾರೆ, ಈ ಥರದ್ದು ಏನೋ ಒಂದು ಲೆಕ್ಕಾಚಾರ ನಡೀತಾ ಇದೆ. ಅಲ್ಲಿ ಕ್ಲಿಯರ್ ಪಿಕ್ಚರ್ ಸಿಕ್ಕ ಮೇಲೆ ತೋರಿಸ್ತೀವಿ. ಟೋಟಲ್ಲು ಕಾಂಗ್ರೆಸ್ಸು ಚಂದ್ರಾಪುರ, ಲಾಥೂರ್ ಭಿವಂಡಿ, ಲಾಥೂರ್ ಮತ್ತು ಭಿವಂಡಿ 3 ಕಡೆಗಳಲ್ಲಿ ಕಾಂಗ್ರೆಸ್ ಗೆದ್ದುಕೊಂಡಿದೆ. ಟೋಟಲ್ 2869 ವಾರ್ಡ್ಗಳಿಗೆ ಎಲೆಕ್ಷನ್ ನಡೆದಿತ್ತು. ಇವುಗಳ ಪೈಕಿ 1866 ಬಿ ಜೆ ಪಿ ಮತ್ತು ಅಲಯನ್ಸ್ ಗೆದ್ದುಕೊಂಡಿದ್ದರೆ, ಠಾಕ್ರೆ ಅಲಯನ್ಸ್ 188, 2869 ಪೈಕಿ ಇದು. ಎನ್ ಸಿ ಪಿ 31, ಕಾಂಗ್ರೆಸ್ 301, ಎನ್ ಸಿ ಪಿ ಅಜಿತ್ ಪವಾರ್ ಬಣ 151, ಇತರೆ 332. ಇದು ಟೋಟಲ್ ನಂಬರ್. ದೇವೇಂದ್ರ ಫಡ್ನವೀಸ್ ಅವರು ಮಹಾರಾಷ್ಟ್ರದ ಜನತೆಗೆ धन्यवाद अर्पिसिದರು. ಕೇಳಿಸ್ಕೊಳ್ಳಿ. आज मी सर्वप्रथम महाराष्ट्राच्या जनतेचे मनापासून आभार मानतो की महानगरपालिकेच्या निवडणुकीमध्ये भारतीय जनता पार्टी आणि महायुतीला महाविजय मिळालेला आहे आणि एक प्रकारे सगळे रेकॉर्ड हे आपण त्या ठिकाणी तोडलेले आहेत. 29 पैकी 25 महानगरपालिकांमध्ये भाजप किंवा महायुतीची सत्ता ही त्या ठिकाणी येते आहे आणि विशेषतः सगळ्यांचं लक्ष लागलेल्या मुंबई महानगरपालिकेमध्येही जरी आता काउंटिंगला उशीर होतोय, अजून काउंटिंग बाकी आहे, तरी जे काही ट्रेंड्स आहेत आणि जी वाटचाल चालली आहे त्याप्रमाणे निश्चितपणे पूर्ण बहुमत हे आपल्या महायुतीलाच या ठिकाणी मिळणार आहे आणि मुंबईच्या महानगरपालिकेवरही महायुतीचा झेंडा फडकेल यात आपल्या मनामध्ये कुठलीही शंका नाही. खरं म्हणजे जसं आता अध्यक्षांनी सांगितलं की आपण या निवडणुकीमध्ये विकासाचा अजेंडा घेऊन गेलो. माननीय भारतीय जनता पार्टी और गठबंधन की जीत ये स्पष्ट दिख रही थी, दीवार पर लिखी, और ये भी स्पष्ट दिख रहा था कि कांग्रेस का रोना धोना शुरू हो जाएगा और आरोप प्रत्यारोप की राजनीति शुरू हो जाएगी. एक हार, दूसरी हार, तीसरी हार. अरे 96 चुनाव हार चुकी है कांग्रेस पार्टी राहुल गांधी जी के नेतृत्व में, और 2026 में सेंचुरी लगा देगी हार की कांग्रेस पार्टी राहुल जी के नेतृत्व में. ನೋಡಿ, ರಿಸಲ್ಟ್ ಬಂದ ಮೇಲೆ ಇಂಟ್ರಡಕ್ಷನಲ್ಲಿ ಹೇಳ್ತಿದ್ನಲ್ಲ ನಾನು, ಹಂಗಾಗಿದ್ದರೆ ಚೆನ್ನಾಗಿರ್ತಿತ್ತು, ಹಿಂಗಾಗಿದ್ದರೆ ಹಿಂಗಾಗ್ಬಿಡ್ತಿತ್ತು ಅಂತ ಮಾತಾಡೋರು ಜಾಸ್ತಿ. ಕಾಂಗ್ರೆಸ್ಸು ಮಹಾವಿಕಾಸ ಘಾಡಿಯಿಂದ ಹೊರಗೆ ಬರಲೇಬಾರ್ದಾಗಿತ್ತು ಅಂತಾರೆ ಕೆಲವರು. ಅಲ್ಲಿ ಶರದ್ ಪವಾರ್, ಉದ್ಧವ್ ಠಾಕ್ರೆ, ಕಾಂಗ್ರೆಸ್ ಇದೇ ಕಾಂಬಿನೇಷನ್ನಲ್ಲಿ ಸ್ಪರ್ಧೆ ಮಾಡಬೇಕಾಗಿತ್ತು ಅಂತ. ಈ ಕಾಂಬಿನೇಷನ್ನು ಲೋಕಸಭೆಯಲ್ಲಿ ವರ್ಕೌಟ್ ಆಯಿತು, ವಿಧಾನಸಭೆಯಲ್ಲಿ ಆಗಲಿಲ್ವಲ್ಲ. ನಗರ ಪಾಲಿಕೆಯಲ್ಲಿ ಆಗಬಹುದಾಗಿತ್ತಾ? ವಿ ಡೋಂಟ್ ನೋ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.